ಸುಮಾರು ದಿನಗಳ ನಂತರ ನಾನು ಶಾಪಿಗೆ ಬಂದಿದ್ದೇನೆ. ಹಸ್ಬೆಂಡ್ ಜೊತೆಗೆ ಸ್ವಲ್ಪ ಮಾತಾಡಿ ಎಲ್ಲ ಹೋಗುವ ಅಂತ. ಆದರೆ ನನ್ನ ಹಸ್ಬೆಂಡ್ ಅಂತ ಹೇಳ್ತಾರೆ ಗೊತ್ತಾ, ನೀನು ಪ್ಯಾಷನ್ ಫ್ರೂಟ್ ಫುಲ್ ಮಿಕ್ಸ್ ಈ ಥರ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ತಿನ್ಬೇಕು. ನೋಡಿ ನಮ್ಮ ಹೀರೋ ರುವೆಲರ್ ಎಲ್ಲಿಗೆ ನೀವು ಬರುದು ಈಗ? ಮನೆಗೆ ಹೋಗೋದ? ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಬೆಳಗ್ಗೆ ನಾನು ರಾಸಿಟಿಗೆ ಬಂದಿದ್ದೆ ನೋಡಿ. ಇಲ್ಲಿ ಫ್ರೆಂಡ್ಸ್ ನಾನು ರಾಸಿಟಿಗೆ ಬಂದಿದ್ದಲ್ಲ, ಇಲ್ಲಿ ಒಬ್ಬರು ಪೋಲಿಯೋ ಹಾಕ್ತಿದ್ರು ಆಯಿತಾ, ಪೋಲಿಯೋ ಹಾಕ್ತಿದ್ರು, ಅಲ್ಲಿ ಟೆಂಟ್ ಹಾಕಿದ್ರು. ಸೊ ಹಾಗೆ ನಿನ್ನೆ ಆ್ಯಕ್ಚುಲಿ ಪೋಲಿಯೋ ಡ್ರಾಪ್ಸ್ ಆಗಿತ್ತು. ಬಟ್ ನಾನು ರಿಜ್ನಂದು ಪೋಲಿಯೋ ಡ್ರಾಪ್ಸ್ ಹಾಕಿಸ್ಲಿಲ್ಲ ಅವಳಿಗೆ. 2 ಸಲ ಮಿಸ್ ಆಯಿತು, ಒಂದು ಸಲ ಮಿಸ್ ಆಯಿತು. ಸೊ ನಿನ್ನೆ ಕೂಡ ಮಿಸ್ ಆಯಿತು. ಸೊ ಹಾಗೆ ಅಲ್ಲಿ ಎಂಕ್ವೈರಿ ಮಾಡಿ ಬಂದೆ, ಅಂದರೆ ಮಗುವನ್ನು ಕರ್ಕೊಂಡು ಬಂದರೆ ಪೋಲಿಯೋ ಡ್ರಾಪ್ಸ್ ಹಾಕ್ತೀರಾ ಅಂತ ಅವ್ರು ಹೇಳಿದ್ರು, ಕರ್ಕೊಂಡು ಬನ್ನಿ ಹಾಕ್ತೀವಂತ. ನೋಡಿ ರಾಸಿ ಪಾರ್ಕ್ಗೆ ದೂರ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ. ಸೊ ನನಗೆ ಅವನಿಗೆ ಕಾಲೇಜಿಗೆ ಬಿಡಲಿಕ್ಕೆ ಇತ್ತು ರಫನ್ಗೆ. ಸೊ ಹಾಗೆ ಬಂದೆ ಈ ಕಡೆ. ಬರುವಾಗ ಇಲ್ಲಿ ನೋಡಿದೆ, ಬರುವಾಗ ಬಿಸಿಲಿತ್ತು, ಇವಾಗ ಮಳೆ ಬರ್ತಾ ಉಂಟು. ಆದಮೇಲೆ ನೋಡ್ಬೇಕು ಫ್ರೆಂಡ್ಸ್, ಇವಾಗ ಆದರೆ ರೈಸ್ನ ನಾನು ಕರ್ಕೊಂಡು ಬಂದು ಪೋಲಿಯೋ ಡ್ರಾಪ್ಸ್ ಹಾಕಬೇಕು. ಸಲ ಮಿಸ್ ಆಯ್ತಲ್ಲ. ಸೊ ಯಾರು ನೀವು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಪೋಲಿಯೋ ಡ್ರಾಪ್ಸ್ ಇದ್ದರೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿ. ಆ್ಯಕ್ಚುಲಿ ಅದು ಒಳ್ಳೆಯದು, ಬಟ್ ನಮಗೆ ಆ ಕಡೆ ಈ ಕಡೆ ಆಗ್ತದೆ ಸ್ವಲ್ಪ. ಸೊ ಹಾಗೆ ಇವಾಗ ಹೋಗಿ ಕರ್ಕೊಂಡು ಬರುವ ಫ್ರೆಂಡ್ಸ್. ಮಳೆ ಬರ್ತಾ ಉಂಟು, ಹೇಗೆ ಬರೋದು ಅಂತ ಗೊತ್ತಿಲ್ಲ. ಬನ್ನಿ ನೋಡಿ, ರಾಜಶ್ರೀ ಪಾರ್ಕ್ ಹೊರಗಡೆ ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಜಾಸ್ತಿ ಇಲ್ಲ, ನಿನ್ನೆ ಫುಲ್ಲು ಟೂರಿಸ್ಟ್ ಇದ್ರು, ಇವತ್ತು ಅಷ್ಟಿಲ್ಲ. ಬಟ್ ನಾ ವೀಡಿಯೋ ಎಲ್ಲ ಬಂದಿತ್ತು, ಟ್ರಾಫಿಕ್ ಜಾಮ್ ಆಗಿತ್ತು. ಬಟ್ ಇವತ್ತು ಅಷ್ಟಿಲ್ಲ ನೋಡಿ. ಮಳೆ ಬರ್ತಾ ಉಂಟು. ನನಗೆ ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು, ಅಂದರೆ PFP ಅಂತ ಉಂಟು. ಸೊ ಅಲ್ಲಿ ಫ್ರೆಶ್ ಬ್ರೆಡ್, ಬನ್ಸ್, ಹಾಗೆ ಸ್ವೀಟ್ ಎಲ್ಲ ಸಿಗ್ತದೆ, ಪಾಪ್ಸ್ ಆ ಥರದ್ದೆಲ್ಲ ಸಿಗ್ತದೆ. ಸೊ ಹಾಗೆ ನಾನು BFPಗೆ ಬಂದೆ, ಸ್ವಲ್ಪ ಬ್ರೆಡ್ ತೊಗೊಳ್ಲಿಕ್ಕಿತ್ತು. ಸೊ ಹಾಗೆ BFP. ಎಕ್ಸ್ಕ್ಯೂಸ್ ಮೀ, ಬ್ರೌನ್ ಇದು ಬ್ರೆಡ್ ಕೊಡಿ. ಹಾಂ. ಸೊ ಇಲ್ಲೆಲ್ಲ ಫ್ರೆಶ್ಶಾಗಿ ರೆಡಿ ಮಾಡ್ತಾರೆ ನೋಡಿ, ಇಲ್ಲಿ ಒಳಗೆ ಮಾಡ್ತಾರೆ ಅಂತ. ಇವಾಗ ಫ್ರೆಶ್ ಮಾಡಿ ಹಾಗೆ ಮಗುವನ್ನು ಪೋಲಿಯೋ ಡ್ರಾಪ್ಸ್ ಹಾಕಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಮಳೆ ಬರ್ತಾ ಉಂಟು, ಎಲ್ಲಾದರೆ ಸ್ಕೂಟಿಯಲ್ಲಿ ಹೋಗ್ತಿದ್ದೆ. ಬಟ್ ನೋಡಿ ಮಳೆ ಬರ್ತಾ ಉಂಟು. ಇವಾಗ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರುವ ಅಂತ. ಬನ್ನಿ ಹೋಗುವ. ಮಳೆಗಾಯಿಸಿ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಜೋರ ಮಾಡ್ಬೋದು ಬೇಡ ಮೈಲ್ ತೆಗಿ ಸಾಕು. ಆಯಿತು, ಥ್ಯಾಂಕ್ ಯು. ಸುಮಾರು ದಿನಗಳ ನಂತರ ನಾನು ಶಾಪಿಗೆ ಬಂದಿದ್ದೇನೆ. ಆ್ಯಕ್ಚುಲಿ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿ ಶಾಪಿಗೆ ಹೋಗುವ ಅಂತ ಇತ್ತು. ಅದಕ್ಕೆ ನಾನು ಆಟೋದವರೊಟ್ಟಿಗೆ ಹೇಳಿದೆ ಇಲ್ಲೇ ನಿಲ್ಲಿಸಿ ಅಂತ, ಶಾಪಲ್ಲೇ ನಿಲ್ಲಿಸಿ ಅಂತ. ಸೊ ಹಾಗೆ ಬಂದಿದ್ದೇನೆ. ಇವತ್ತು ಇಲ್ಲಿ ಹುಡುಗ ಕೂಡ ಇಲ್ಲ, ಮೈಸೂರಿಗೆ ಹೋಗಿದ್ದಾನೆ. ಸೊ ಆಗ ನನ್ನ ಹಸ್ಬೆಂಡ್ ಮಾತ್ರ ಇರೋದು. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಶಾಪಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಂಗೆ ಆಟೋದಲ್ಲಿ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ವಾ ಕೇಳ್ತಾರೆ ಶಾಪಿಗೆ ಬಂದರೆ. ಎಂಥ ಒಂದು ಅವಸ್ಥೆನ. ಒಂದು ಹೆಂಡತಿ ಶಾಪಿಗೆ ಬಂದಿದ್ದಾಳೆ, ಬಾ ಕೂತ್ಕೋ ಸ್ವಲ್ಪ. ಕ್ಲೈಮೇಟ್ ನೋಡಿ, ಮಳೆ ನಿಂತಿತ್ತು. ಬಾನು ಪಡೆದು ಮಳೆ ನಾವು ಬರುಂಬು. ಓಟು ನೋಡಿ, ಕೈಯಲ್ಲಿ ಓಟು ಐಟಮ್ ಉಂಟು, ಬೇಗ ಬೇಗ ಕೊಡಿ. ನಂಗೆ ಒಂದು ಇದು ಬೇಕಿತ್ತು. ಕವರ್ ಇದೆಯಾ? ಕವರ್ ಬಂದಿದ್ಯಾ? ಕವರ್ ಒಂದು ಕೂಡ ಇಲ್ವಾ ಮೊಬೈಲ್ ಇದ್ದು? ಇದೆ ಕವರ್ಸ್ ಎಲ್ಲ. ಕವರ್ಸ್
ನಾನೇ ಫ್ರೆಂಡ್ಸ್, ನಾನು ಇದರಲ್ಲಿ ಎಡಿಟಿಂಗ್ ಎಲ್ಲ ಮಾಡೋದಂತ ಅನ್ಕೊಳ್ಬೇಡಿ. ಆ್ಯಕ್ಚುಲಿ ನಾನು ಇದರಲ್ಲಿ ಏನು ಮಾಡೋದಿಲ್ಲ. ಇದು ಶಾಪ್ ಇದ್ದು ಕಂಪ್ಯೂಟರ್ ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಇದೇನು ಅಮ್ಮ ಇಂದ್ರಲ್ಲಿದ್ದು ಈ ಥರ ವೆಯ್ಟ್ ಎಷ್ಟು ವೆಯ್ಟ್ ಉಂಟು. ಎಂದು ವೆಯ್ಟ್ ಇದು ಸರ್ವಿಸ್ ರೂಮ್ ನೋಡಿ. ಸರ್ವಿಸ್ ಎಷ್ಟು ಕಷ್ಟ ನಮಗೋಸ್ಕರ ಎಷ್ಟು ಕಷ್ಟ ಬರ್ತಾರೆ ನೋಡಿ. ನೋಡಿ ಇದೆಲ್ಲ ಇಟ್ಕೊಂಡಿದ್ದಾರೆ. ನಾ ಕೇಳಿದ್ರು ಕೊಡುದಿಲ್ಲ. ಕೊಡ ಒಂದು ಕೊಡ ಪ್ಲೀಸ್. ಸ್ಯಾಂಪಲ್ ಕೊಡು. ನಾ ಜಾಗ್ರತೆ ಇಡುದಿಲ್ಲ ಅಂತ ಹೇಳಿ ನಂಗೆ ಕೊಡುದಿಲ್ಲ ಫ್ರೆಂಡ್ಸ್. ಇದೆಲ್ಲ ನೋಡಿ ನಂಗೆ ತಂದು ಕೊಡುದು ಎಂತ ಗೊತ್ತಾ, ಈ ಐಫೋನಿಗೆ ತಂದು ಕೊಡುದು ಎಂತ ಗೊತ್ತಾ ಇವರು. ಸೈಡ್ ಪ್ಲೀಸ್. ಇಲ್ಲಿ ನೋಡಿ ಕೊಡಬೇಕು ಹೆಡ್ಫೋನ್. ಈ ತರದ್ದು ಹೆಡ್ಫೋನ್ಸ್ ಎಲ್ಲ ನಂಗೆ ಇದು ಕೇಬಲ್ ತಂದು ಕೊಡುದು ಐಫೋನಿಗೆ. ಸೊ ಫ್ರೆಂಡ್ಸ್, ಹಾಗೆ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿಸಿ ನಾವು ಸ್ವಲ್ಪ ಶಾಪಿಗೆ ಬಂದ್ವಿ. ಹಸ್ಬೆಂಡ್ ಜೊತೆಗೆ ಹಸ್ಬೆಂಡ್ ಜೊತೆಗೆ ಸ್ವಲ್ಪ ಮಾತಾಡಿ ಎಲ್ಲ ಹೋಗುವ ಅಂತ. ಆದರೆ ನನ್ನ ಹಸ್ಬೆಂಡ್ ಅಂತ ಹೇಳ್ತಾರೆ ಗೊತ್ತಾ, ನೀನು ಯಾಕೆ ಬರ್ತಿದ್ದು, ಸೀದಾ ಮನೆಗೆ ಹೋಗ್ಬೇಕಿತ್ತು. ಇದೆಲ್ಲ ಒಂದು ಕೇಳುವ ಕ್ವಶನ್ಸಾ? ಅವರಿಗೆ ಏನು ಗೊತ್ತಾ, ಮನೆಯಲ್ಲಿ ನಮ್ಮನ್ನು ನೋಡಿ 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 ಸಾಕಾಗ್ತದಲ್ಲ, ವಾಪಸ್ ಬಂದಿಯಾ ಅಂತ ಇಲ್ಲಿಗೆ ಹಾಗೆ ಫೀಲ್ ಮಾಡ್ತಾರೆ ಅವರು ಎಲ್ಲ. ಅಷ್ಟೇ ಫ್ರೆಂಡ್ಸ್, ನಾವೇ ಗ್ರೇಟ್. ನಮಗೆ ಸ್ವಲ್ಪ ಎನಿಸ್ತಾ ಇರ್ತದೆ ಹಸ್ಬೆಂಡ್ ನೋಡುವ, ಹಾಗೆ ಮಾತಾಡಿ ಹೋಗುವ ಅಂತ ಎಲ್ಲ ಹೇಳಿ. ಸೊ ಫ್ರೆಂಡ್ಸ್, ಇನ್ನು ಇವಾಗ ಮಧ್ಯಾಹ್ನ ಮಕ್ಕಳನ್ನು ಕರ್ಕೊಂಡು ಬರಬೇಕು. ನಾನು ಹೋಗ್ತೀನಿ. ನಾನು ಇಲ್ಲಿ ಬಂದು ಮಳೆ ಇಲ್ಲದ್ರೆ ಸ್ಕೂಟಿಯಲ್ಲಿ ಹೋಗಿ ಕರ್ಕೊಂಡು ಬರ್ತೀನಿ, ಸರಿನಾ? ಅವಳಿಗೆ ಜ್ವರ ಉಂಟು, ರಿದನಿಗೆ ಸ್ವಲ್ಪ. ಅದಕ್ಕೆ ಆಫ್ಟರ್ನೂನ್ ತನಕ ಇರುವ ಅಂತ ಹೇಳಿ ಟಿಫಿನ್ ಎಲ್ಲ ಕೊಟ್ಟು ಕಲಿಸಿದ್ದೀನಿ. ಒಂದು 2-2:30 ಬರ್ತೀನಿ ಅಂತ ಹೇಳಿ. ಹಾಗೆ ಅವಳನ್ನು ಕರ್ಕೊಂಡು ಬಂದರೆ ಸಾಕಾಗ್ತದ, ಅವನು ಸುರು ಮಾಡ್ತಾನೆ ರೂಯಲ್ಲಿ. ಸೊ ಅದಕ್ಕೆ ಇಬ್ಬರನ್ನು ಕೂಡ ಕರ್ಕೊಂಡು ಬರುವ ಅಂತ ಹೇಳಿ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ನನ್ನ ಮಗಳಿಗೆ ಒಂದು ಖುಷಿಯಾಗಿದೆ ಇಲ್ಲಿ. ನಾನು ಅನ್ಕೊಂಡೆ ಅಲ್ಲಿ ಗಲಾಟೆ ಮಾಡ್ತಾಳೆ, ಅವಳು ಇಲ್ಲಾದ್ರೂ ಮೆಡಿಸಿನ್ ಎಲ್ಲ ಕುಡಿಲಿಕ್ಕೆ ಕೇಳುದಿಲ್ಲ ಪಾಪ. ಡ್ರಾಪ್ಸ್ ಹಾಕಿದ್ರು, ನಾ ವಿಡಿಯೋ ಮಾಡ್ತಿದ್ದೆಲ್ಲ, ಅದಕ್ಕೇನು ಕುಡ್ದಿದ ಗೊತ್ತಿಲ್ಲ, ತಪಕ್ಕೂ ಕುಡಿದ್ಲು ಮಾತ್ರ. ಹಾಗೆ ಶಾಪಿಂದ ಮನೆಗೆ ಇವಾಗ ನಡ್ಕೊಂಡು ಹೋಗ್ತಿದ್ದೇನೆ ಫ್ರೆಂಡ್ಸ್. ಮಳೆ ಕೂಡ ಬರ್ತಾ ಉಂಟು, ಸೊ ನಡ್ಕೊಂಡು ಹೋಗ್ತಿದ್ದೇನೆ. ಸಾಕಾಯ್ತು ಇವಳು ನೆತ್ಕೊಂಡು ಅಲ್ಲಿಂದ ಬಂದೆಲ್ಲ. ಹೋಗಲೇ ಆದರೆ ಪರವಾಗಿಲ್ಲ, ಒಂದು ಒಳ್ಳೆ ವಾಕ್ ಆಯ್ತು ಮಾತ್ರ. ಸ್ವಲ್ಪ ಟೈಮ್ ಶಾಪಲ್ಲಿ ಕುತ್ಕೊಂಡು ಸ್ವಲ್ಪ ಎಲ್ಲ ತಮಾಷೆ ಮಾಡಿ ಹರಟೆ ಹೊಡೆದು ಎಲ್ಲ ಬಂದ್ವಿ ಫ್ರೆಂಡ್ಸ್. ಈ ಕಡೆ ಇನ್ನು ಮನೆಗೆ ಹೋಗಿ ಬೇಗ ಬೇಗ ಕುಕ್ಕಿಂಗ್ ಎಲ್ಲ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಫ್ಯಾಷನ್ ಫ್ರೂಟ್ ಫುಲ್ ಮಿಕ್ಸ್, ಈ ಥರ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು, ತುಂಬ ಟೇಸ್ಟ್ ಆಗ್ತದೆ ನೋಡಿ. ಸ್ವಲ್ಪ ಮಂದಿಗೆ ಗೊತ್ತಿರ್ಬೋದು, ಸ್ವಲ್ಪ ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಬಟ್ ಇಲ್ಲಿ ಸಿಗ್ತದೆ ಫ್ಯಾಷನ್ ಫ್ರೂಟ್ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಸ್ವಲ್ಪ ಹುಳಿ ಉಂಟಾಯ್ತು, ಅದಕ್ಕೆ ನಾನು ಸ್ವೀಟ್ ಅಂದರೆ ಶುಗರ್ ಆ್ಯಡ್ ಮಾಡಿದ್ದು. ಒಂದೊಂದು ಸ್ವೀಟ್ ಇರ್ತದೆ, ನೀವು ಶುಗರ್ ಆ್ಯಡ್ ಮಾಡಬೇಕಂತಿಲ್ಲ. ಆಯಿಲ್ ಮಾಡಲಿಕ್ಕೆ ಇಟ್ಟಿದೆ, ಟೊಮೆಟೊ ರಸ ಮಾಡಲಿಕ್ಕೆ. ಇಲ್ಲಿ ನೋಡಿ ಸಣ್ಣ ಮಾಂಜಿ ಫ್ರೆಂಡ್ಸ್, ನೋಡಿ ಸಣ್ಣದು ಮಾಂಜಿ, ಕುರ್ಚಿ ಅಂತ ಹೇಳ್ತೇವಲ್ಲ ನಾವು, ಆ ಟೈಪ್ ಇದೆ, ಅಷ್ಟು ಸಣ್ಣದಿದೆ ನೋಡಿ ಮಾಂಜಿ ಮಾತ್ರ. ಇವಾಗ ಇದದ್ದು ಫ್ರೈ ಮಾಡಬೇಕು, ಇಲ್ಲಾಂದರೆ ಸುಕ್ಕ ಥರ ಮಾಡಬೇಕು. ಸುಕ್ಕ ಅಂದರೆ ಗಸಿ ಥರ ಮಾಡಬೇಕು, ರೆಡ್ ಚಿಲ್ಲಿ ಪೇಸ್ಟ್ ಹಾಕಿ, ಇಲ್ಲಾಂದರೆ ಫ್ರೈ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಅವಕಾಡೋ, ಬಟರ್ ಫ್ರೂಟ್, ಅವಕಾಡೋ ಎಲ್ಲ ಹೇಳ್ತಾರೆ. ಇದನ್ನು ಮಿಲ್ಕ್ ಶೇಕ್ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸುಮಾರು ವೆರೈಟಿ ಉಂಟು ಫ್ಯಾಷನ್ ಫ್ರೂಟು. ಮತ್ತು ಈ ಸೀಸನಲ್ಲಿ ನಮಗೆ ಸಿಗೋ ಫ್ರೂಟ್ಸ್ ಎಲ್ಲ ಉಂಟು, ನಾನು ತೋರಿಸ್ತೇನೆ ನೋಡಿ ಮನೆಯಲ್ಲಿ. ಇದು ಅವಕಾಡೋ,
ಹಾಗೆ ಫ್ಯಾಷನ್ ಫುಡ್ ತೋರಿಸ್ತೀನಿ ನೋಡಿ. ಇದು ನನ್ನ ಫ್ಯಾಷನ್ ಫುಡ್ ನನಗೆ ತುಂಬಾ ಫೇವ್ರೇಟ್. ಆ್ಯಕ್ಚುಲಿ ಬಟರ್ ಫುಡ್ ನನಗೆ ಇಷ್ಟ ಇಲ್ಲ, ನಾನು ತಿನ್ನೋದಿಲ್ಲ. ಇದನ್ನು ತಿಂತೀನಿ, ನನ್ನ ಫೇವ್ರೇಟ್ ಐಟಮ್ ಇದು ಫ್ಯಾಷನ್ ಫುಡ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಮೇಲೆ ಇದು ನೋಡಿದ್ದು ಫಸ್ಟ್ ಟೈಮು, ಅಂದರೆ ಮದುವೆ ಆಗಿ ಬಂದಮೇಲೆ ನನಗೆ ಗೊತ್ತಿದೆ ಈ ಥರದ್ದು ಫ್ರೂಟ್ಸ್ ಉಂಟಂತ. ನನಗೆ ಮನೆಯಲ್ಲಿ ಗೊತ್ತಿರಲಿಲ್ಲ. ಹಾಗೆ ಇದು ಹೈಬ್ರಿಡ್ ಫ್ರೆಂಡ್ಸ್, ಇದು ಒಳ್ಳೆ ಸ್ವೀಟ್ ಇರ್ತದೆ. ನಾನು ಫಸ್ಟಿಗೆ ತೋರಿಸ್ನಿದ್ದಲ್ಲ, ಅದು ನಾನು ಇಲ್ಲಿ ಮಾರ್ಕೆಟಿಗೆ ತೊಗೊಂಡಿದ್ದು. ಅದು ಸ್ವಲ್ಪ ಹುಳಿ ಉಂಟು, ಅದು ಬೇರೆ ಟೈಪ್. ಇದು ಹೈಬ್ರಿಡ್, ಇದು ಸ್ವೀಟ್ ಇರ್ತದೆ. ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕಂತಿಲ್ಲ, ಸಾಲ್ಟ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಸಾಕು. ಹಾಗೆ ಇದು ರಾಜು ಸ್ವೀಟಲ್ಲಿ ಉಂಟಲ್ಲ, ಮಸಾಲೆ ಮಾಡಿ ಕೊಡ್ತಾರೆ ಫ್ರೆಂಡ್ಸು. ಒಂದಕ್ಕೆ 20 ರುಪೀಸ್ ಏನೋ ತಗೊಳ್ತಾರೆ, ಜಸ್ಟ್ ಒಂದಕ್ಕೆ ಮಸಾಲೆ ಮಾಡಿ ಕೊಡೋದಕ್ಕೆ. ಹಾಗೆ ಫ್ಯಾಷನ್ ಫುಡ್ ಇಲ್ಲಿ ನೋಡಿ, ಸ್ಟಾರ್ ಫ್ರೂಟ್. ಆ್ಯಕ್ಚುಲಿ ಇದು ಉಂಟಲ್ಲ, ಸುಮಾರು ತೊಗೊಂಡಿದೆ, ಇದು ಹಾಳಾಗಿದೆ. ಇದು ಒಂದು ಮಾತ್ರ ಸಣ್ಣ ಉಂಟು, ಶೈಡಿ ತೆಗೆದು ತಿನ್ನಬೇಕು. ಸ್ಟಾರ್ ಫ್ರೂಟ್ ಫ್ರೆಂಡ್ಸ್, ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 2:45 ಆಗಿತ್ತು. ನಾನು ಟಿಫಿನ್ ಎಲ್ಲ ಕೊಟ್ಟು ಕಳಿಸಿದೆ, ಅವಳಿಗೆ ಸ್ವಲ್ಪ ಜ್ವರ ಇತ್ತಲ್ಲ. ಸೊ ಹಾಗಾಗಿ ನಾನು ಹೇಳಿ ಆಗಿತ್ತು ಬರ್ತೀನಿ ಅಂತ ಹೇಳಿ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಆಗಿತ್ತು. ಸೊ ಬರದಿದ್ರೆ ಅವಳಿಗೆ ಮಾತ್ರ ತುಂಬ ಬೇಜಾರಾಗ್ತದೆ, ಮತ್ತು ಪಾಪ ಮಕ್ಕಳ ತಲೆಯಲ್ಲಿ ಅದೇ ಇರ್ತದಲ್ಲ. ಸೊ ಹಾಗೆ ಬಂದೆವು. ಇಲ್ಲಿ ಎಂಥ ಫಾಗ್ ಫ್ರೆಂಡ್ಸ್, ಫುಲ್ಲು ಫಾಗ್. ಟೈಮ್ ಬಂದುಬಿಟ್ಟು 2:45 ಆಗಿದೆ. ಫಾಗ್ ನೋಡಿ ಸ್ವಲ್ಪ ಫ್ರೆಂಡ್ಸ್, ಫುಲ್ಲು ಫಾಗ್. ಇಲ್ಲಿ ಈ ಕಡೆ ಇಲ್ಲ, ಆ ಕಡೆ ಫುಲ್ಲು ಫಾಗ್ ಉಂಟು. ಸೊ ಸರಿ, ಆಫೀಸಲ್ಲಿ ಹೋಗಿ ಕರ್ಕೊಂಡು ಬಂದೆ. ಜ್ವರ ಇಲ್ಲ ಅಂತೆ ಹೇಳಿದರು ಅವರು, ಮ್ಯಾಮ್ ಜ್ವರ ಇಲ್ಲ ಅಂತ. ಆದರೂ ಪರವಾಗಿಲ್ಲ, ಅವಳಿಗೆ ನಾನು ಹೇಳಿ ಆಗಿತ್ತಲ್ಲ, ಅದು ಮತ್ತೆ ಸರಿ ಆಗೋದಿಲ್ಲ ಕರ್ಕೊಂಡು ಬರೋದಿದ್ರೆ. ಹೆಚ್ಚು ಪೋನಿ ನಕ್ಕ ಬೇಡ ನೋಡಿ ಫ್ರೆಂಡ್ಸ್, ಆ ಕಡೆ ತುಂಬ ಇವಾಗ ಇವಳನ್ನು ಕರ್ಕೊಂಡು ಹೋದ್ರೆ ಆಗ್ತದಾ? ಅವನಿದ್ದಾನೆ, ಅವನು ಕರ್ಕೊಂಡು ಬರಬೇಕು. ಆಟೋದವ್ರನ್ನ ಬೇರೆ ನಿಲ್ಲಿಸಿ ಬಂದಿದ್ದೀನಿ. 2 ನಿಮಿಷ ಅಂತ ಹೇಳಿದ್ದೀನಿ, 10 ನಿಮಿಷ ಆಯಿತು. ರುಹೇಲ್ ಮಗ ಗೋ ಫಾಸ್ಟ್. ಅವಳ ಆಟೋ ನಿಪ್ಪಟಿ ಬಿಚ್ಚಿರ. ಹೀರೋ ರುಹೇಲ್. ಹೇರ್ ಕಟ್ಟಿಂಗ್ ಎಲ್ಲ ನೋಡಿ ಗೈಸ್, ಹೀರೋ ನೋಡಿ ನಮ್ಮ ಹೀರೋ ರುಹೇಲ್. ಎಲ್ಲಿಯ ನೀವು ಬರೋದು ಈಗ? ಮನೆಗೆ ಹೋಗೋದಾ ನೀನು? ಖುಷಿ